ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಆಯ್ಕೆ. ಕೊರಟಗೆರೆ ತಾಲೂಕು ಕೊಳಾಳ ಹೋಬಳಿ ಯಲೆರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಯಲೆರಾಂಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಮತ್ತು ಉಪಾಧ್ಯಕ್ಷರಾಗಿ ಹೊಸಳಯ್ಯ ಅವಿರೋಧವಾಗಿ ಆಯ್ಕೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರೆಕೆರೆ ಶಂಕರ್ ಮಾತನಾಡಿ, ಪಕ್ಷಭೇದ ಇಲ್ಲದೆ ಇಂದು ವಿಎಸ್ಎಸ್ಎನ್ ಚುನಾವಣೆ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದರು. ಅರೆಕೆರೆ ಶಂಕರ್ ಅಧ್ಯಕ್ಷ ಬ್ಲಾಕ್ ಕಾಂಗ್ರೆಸ್ ಕೊರಟಗೆರೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹನುಮಾನ್ ಮಾತನಾಡಿ, ನಷ್ಟದಲ್ಲಿದ್ದ ಯಲೆರಾಂಪುರ ವಿಎಸ್ಎಸ್ನ ಬ್ಯಾಂಕ್ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಗೆರೆ ನಂಬರ್ 1 ಸ್ಥಾನದಲ್ಲಿದೆ ಎಂದರು. ಹನುಮಾನ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನೂತನ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಆಶೀರ್ವಾದದೊಂದಿಗೆ ಎಲ್ಲಾ ನಿರ್ದೇಶಕರು ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು. ಮಧುಕುಮಾರ್ ಅಧ್ಯಕ್ಷ. ಅತಿಥಿ ಗಣ್ಯರನ್ನ ಮತ್ತು ಇನ್ನಿಬ್ಬರು ನಮ್ಮ ಇನ್ನೊಬ್ಬ ಕಡೆ ಮತ್ತು ನಮ್ಮ ಯಾರು ಹುಟ್ಟಿಲ್ಲಲ್ವಾ, ಮತ್ತೆ ಸಂಘದ ಮುಖ್ಯ ಸಂಘ ಯಲೆರಾಂಪುರ ಈ ಸಂಘದಲ್ಲಿ ವಿರೋಧವಾಗಿ ಸ್ಥಾನದ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರೇ ಈ ಸಂಘದಲ್ಲಿ ಯಾವುದಾದ್ರೂ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಈ ಭಾಗಕ್ಕೆ ಆರಾರವನ್ನ ಬಹಳ ಶ್ರಮಿಸಿ ಮಾತಾಡುವಂತ ಒಂದು ಇದೆ. ನಾವು ಹಳೆ ನಿರ್ದೇಶಕರು ಕೂಡ ಬಹಳ ನೋಡಿದ್ದೀರಾ. ಇದಕ್ಕೆ ಅವರು ಸಂಪೂರ್ಣ ಸಹಕಾರ ಇದೆ. ಅದೇ ರೀತಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ. ಅದನ್ನು ಗುರುತಿಸಿ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಹಾಲಿ ಸಚಿವರು, ನಮ್ಮ ಸಹಕಾರಿ ಇಲಾಖೆ ಸಚಿವರಾದ ಶ್ರೀ ಕೆಎನ್ ರಾಜಣ್ಣ ಸಾಹೇಬರು ಈ ಸಂಘನ ಬಹಳ ಅತ್ಯದ್ಭುತವಾಗಿ ಪ್ರೀತಿಸ್ತಾರೆ ಮತ್ತೆ ಗುರುತಿಸ್ತಾರೆ. ಅದಕ್ಕೆ ಕಾರಣ ಇಲ್ಲಿ ಬಿದ್ದು ಎದ್ದಂತ ಸಂಘ ಅಂತ ನಾನು ಮೊದಲೇ ಹೇಳಿದೆ. ಏನು ಇಲ್ಲದೆ ಶೂನ್ಯಕ್ಕೆ ಹೋಗಿ ಬರೀ 100 ಜನ ಸದಸ್ಯರು ಕೆಲವೇ ರೂಪಾಯಿಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋಂಥ ದುಡ್ಡು ಕೈಯಲ್ಲಿ ಕಾಸುವಂತ ₹1 ಇರೋಂಥ ಸಂಘನ ಈ ಮಟ್ಟಕ್ಕೆ ಅದನ್ನ ಅಧಿಕಾರನ ಬದಲಾಯಿಸಲಿಕ್ಕೆ ಮೂಲ ಕಾರಣರು ಇಲ್ಲಿ ಆರಾಧರಿದ್ದಾರೆ, ಗುದ್ದಾಡಿದ್ದಾರೆ. ಮಲ್ಲೇಶಣ್ಣ ಪೀರಿಯಡ್ ಅಂತ ಗುದ್ದಾಡಿ ಅದನ್ನ ಬದಲಾವಣೆ ಮಾಡಿ ಆ ಅಧಿಕಾರವನ್ನ ಕಿತ್ತು ರಾಘವೇಂದ್ರ ಅವರಿಗೆ ಕೊಡ್ಲಿಕ್ಕೆ ಹನುಮಂತ್ ಸರ್ ಅವರ ಸಹಕಾರ ಬಹಳ ಇದೆ. ಮತ್ತು ಅಲ್ಲಿದ್ದ ಬೇರೆ ಒಂದು ಸಂಘದಿಂದ ಇಲ್ಲಿ ಕರ್ಕೊಂಡು ಬಂದ ರಾಘವೇಂದ್ರನ ಹಾಕಿ ಇಡೀ ಕೊರಟಗೆರೆ ತಾಲೂಕಲ್ಲಿ ಕೊನೆಯದಿದ್ದಂತ ಸಂಘ ಮೇಲೋಗ್ಲಿಕ್ಕೆ ಶ್ರಮ ರಾಘವೇಂದ್ರ ಕೊಟ್ಟು ನಮಗೆ ಸುಸಜ್ಜಿತವಾದಂತಹ ಇಲ್ಲಿ ಉದ್ಘಾಟನೆಗೆ ಬಂದಾಗ ಕೆಎನ್ ರಾಜಣ್ಣ ಸಾಹೇಬರು ಇದನ್ನ ನೋಡಿ ಬಹಳ ಮೆಚ್ಚಿ, ಅದಕ್ಕೆ ಮುಂಚಿತವಾಗಿ ನಮ್ಮ ಕಾರ್ಯಶಾಲೆ ನಾವು ಕೆಲಸ ಮಾಡಿರೋದನ್ನ ನೋಡಿ ಅವರ ಅಪೆಕ್ಸ್ ಬ್ಯಾಂಕಿನಲ್ಲಿ ಅವಾಗ ಪ್ರಸ್ತುತ ಅಧ್ಯಕ್ಷರು ಕೂಡ ಆಗಿದ್ರು. ಅವಾಗ ಇದಕ್ಕೆ ಅನುದಾನವನ್ನು ಕೊಟ್ಟು ಎಲ್ಲ ವಿಧವಾಗಿ ಕೆಎನ್ ರಾಜಣ್ಣ ಸಾಹೇಬರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಇಡೀ ತಾಲೂಕಿನಲ್ಲೇನೆ ಅತಿ ಹೆಚ್ಚು ಕೆಸಿಸಿ ಸಾಲ ಕೊಟ್ಟಿರುವಂತ ಸಂಘ ಕೂಡ ಇದೇ ಸಂಘ. ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂತೆ ಎಲ್ಲ ನಮ್ಮ ಸಂಘ ಸದಸ್ಯರಿಗೆ ಮತ್ತು ಪ್ರತಿನಿಧಿಗಳಿಗೆ ಮತ್ತೆ ಈ ನಾಮನಿರ್ದೇಶಿತ ಆಗಿ ಅರ್ಜಿ ಸಲ್ಲಿಸಿ ವಾಪಸ್ ತರೋಣ ಹಲವಾರು ಮುಖಂಡರುಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಇದನ್ನು ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ನಾವು ಇಲ್ಲಿ ಬಂದು ಕೂರ್ಲಿಕ್ಕೆ ಅವರ ಸಹಕಾರ ಬಹಳ ಇದೆ. ಮಾಸ್ಟರ್ ಜಯರುದ್ರ ಸರ್ ಹಿಂದೆ ಇದ್ದಂತ ಅವ್ರ ಒಬ್ಬರಿಂದ ಹೇಳಿದ್ರು, ಯಾರಾದ್ರೂ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಅಂತ ಸಂಸ್ಕೃತಿಯನ್ನ ಇಲ್ಲಿ ಸೃಷ್ಟಿ ಮಾಡಿ ಗೊಂದಲ ಇಲ್ಲದಂಗೆ ನಡ್ಕೊಂಡು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಂಸ್ಥೆ. ಈ ದಿನ ನಿರ್ದೇಶಕ ಮಂಡಳಿಗಳ ಮುಖಾಂತರ ಆಯ್ಕೆಯಾಗಿ ನಮ್ದು ಶಾಸನಬದ್ಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು. ಅದು ಸಹಕಾರಿ ಶಾಸನ. ಅದೇ ರೀತಿಯಲ್ಲಿ ಇವತ್ತು ಚುನಾವಣೆ ನಿಗದಿಯಾಗಿ ಈ ದಿನದ ಚುನಾವಣೆಯಲ್ಲಿ ಅವಿರೋಧವಾಗಿ ಇದು ಕೂಡ ಆಯ್ಕೆಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಯುವಕರು, ಈ ಭಾಗದ ಯುವಕರು ಅತಿ ಹೆಚ್ಚು ಚಿರಪರಿಚಿತವಾದಂತಹ ಶ್ರೀ ಮಧುಕುಮಾರ್ ಅವರು ಅರ್ಜಿ ಸಲ್ಲಿಸಿದ್ರು. ಇದನ್ನ ತಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ. ನಿಮಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಶ್ರೀ ಮಧುಕುಮಾರ್ ಅವರು ಬಂದು ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿ
ಈ ಕಡೆ ನೋಡಿ, ಈ ಕಡೆ. ಬನ್ನಿ ಸರ್, ಈ ಕಡೆ ಕೂತ್ಕೊಳ್ಳಿ ಸರ್. ಓಕೆ. ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕಿಂತ ಹೆಚ್ಚಾಗಿ ರಿಟರ್ನಿಂಗ್ ಆಫೀಸರ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ನಮ್ಮೆಲ್ಲ ಸಂಘಗಳಲ್ಲಿ ಚುನಾವಣೆಗಳಾದ್ರೆ ಒಂದು ದಿನ ಮಿತಿ ಇಲ್ದೇನೆ ನಮಗೆ ಸಮಯದ ಅವಕಾಶ ಕೊಟ್ಟು ಕಾಲ ಮಿತಿ ಇಲ್ಲದೆ ನಮಗೆ ಚುನಾವಣೆ ನಡೆಸಿಕೊಟ್ಟಾರೆ. ಬಹಳ ವ್ಯವಸಾಯ ಸೇವಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಧು ಅವರು, ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಈ ಹಿಂದೆ ಕೂಡ 12 ಜನ ಕೂಡ ಸದಸ್ಯರುಗಳು ಕೂಡ ಅವಿರೋಧವಾಗಿ ಎಲ್ಲರೂ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಈ ಸೊಸೈಟಿ ಲಿಕ್ವಿಡೇಟ್ಗೆ ಹೋಗೋ ಸ್ಟೇಜ್ನಲ್ಲಿತ್ತು. ಅದನ್ನು ಈಗ ಕೊರಟಗೆರೆ ತಾಲೂಕಿನಲ್ಲಿ ನಂಬರ್ 1 ಸೊಸೈಟಿಯಾಗಿ ಇಲ್ಲಿವರೆಗೂ ನಾವು 5 ಕೋಟಿ ಲೋನ್ ಕೊಟ್ಟಿದ್ದೀವಿ. ಇಲ್ಲಿ ಕಾರ್ಯದರ್ಶಿ ಹಾಗೂ ಎಲ್ಲ ಹಿಂದಿನ ಕಾರ್ಯಕಾರಿ ಮಂಡಳಿ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಸಹಕಾರ ಕೊಟ್ಟು ಈ ಸಂಘನ ಮುಂದುವರಿಯೋದಕ್ಕೆ ಭಾಳ ಅನುಕೂಲ ಆಗಿದೆ. ಇನ್ನು ಮುಂದೆ ಕೂಡ ಮಧು ಹಾಗೂ ಚಂದ್ರಪ್ಪ ಹೊಸ ಕಮಿಟಿ ಎಲ್ಲ ಸೇರಿ ಇನ್ನು ಮುಂದೆ ಎಲ್ಲ ಏನೇನು ಅನುಕೂಲ ಹಾಕ್ಕೊಂಡು ಮಾಡಬೇಕು ಅದನ್ನು ಸಹಕಾರ ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಲೋನ್ ಕೊಡಿಸ್ತಾ ನಮ್ಮ KN ರಾಜಣ್ಣ ಅವರು ಇರೋವರೆಗೂ ನಾವೆಲ್ಲ ಲೋನ್ ಜಾಸ್ತಿ ಕೊಡ್ತಲೇ ಇರ್ತೀವಿ. ಎಲ್ಲ ರೈತರಿಗೂ ಅನುಕೂಲ ಮಾಡ್ತೀವಿ. 2 ಪಂಚಾಯತ್ ಸೇರ್ತಕ್ಕಂಥ VSS ಇದು. ಈ ಭಾಗದ ರೈತರು ಭಾಳ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ಇಲ್ಲಿ ಅನುಭವಿಗಳ ರಾಜಕಾರಣಿಗಳಿರೋದ್ರಿಂದ ಮದುವೆಗೆ ಯುವಕಂಗೆ ಅವಕಾಶ ಕೊಟ್ಟವ್ರೆ. ಈ ಭಾಗದ ಎಲ್ಲ ಡೈರೆಕ್ಟರ್ಗಳಿಗೂ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಸ್ನೇಹಿತ ಚಂದ್ರಪ್ಪ ಅವರು ಹಿರಿಯರಿದ್ದಾರೆ. ಎಲ್ಲರೂ ಸದಸ್ಯರು ಒಳಗೊಂಡು ಒಂದು ಬೆಳವಣಿಗೆ ಹನುಮಾನನವರ ಅಧ್ಯಕ್ಷತೆಯಲ್ಲಿ ಮತ್ತು ಸುಪ್ರಜರ ಅಧ್ಯಕ್ಷತೆಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ತಾಲೂಕಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಕಾಂಗ್ರೆಸ್, JDS, BJP ಎಲ್ಲ ಒಕ್ಕಟ್ಟಾಗಿ ಸೇರಿ ಒಬ್ಬ ಯುವಕಂಗೆ ಅಧಿಕಾರ ಕೊಟ್ಟು ಈ ಭಾಗಕ್ಕೆ ಅನುಕೂಲ ಮಾಡ್ಬೇಕು ರೈತರಿಗೆ ಅಂತೇಳಿ ಒಂದು ಒಳ್ಳೆ ತೀರ್ಮಾನ ಮಾಡಿದ್ರೆ. ಆಮೇಲೆ ಎಲ್ಲ ಈಗ ನೀವು ಮಾವತೂರು ಬನ್ನಿ, ಕೊಳಲ ಬನ್ನಿ, ಯಲಹಂಕಪುರ ಬನ್ನಿ, ಆಮೇಲೆ ಪಾತ್ಕರ್ಣಿಗೆ ಬನ್ನಿ, ಆಮೇಲೆ ಒಳಗಡೆಗೆ ಬನ್ನಿ, ಎಲ್ಲ ಕಡೆಗೂ ಮಾನ್ಯ ಹನುಮಾನನವರು ಮತ್ತು ಬೋರೇಗೌಡ ಸೇರ್ಕೊಂಡು ಬೇಡಪ್ಪ ಸೊಸೈಟಿಗಳು ಲಾಸ್ ಆಗ್ತದೆ, ಸೊಸೈಟಿ ಇಂಪ್ರೂವ್ಮೆಂಟ್ ಆಗಲಿ, ನಾವು ಸಹಕಾರಿ ಸಚಿವರಿದ್ದಾರೆ ಅವ್ರ ಕಡೆಗೆ ಹೋಗಿ ನಾವು ಏನೋ ರೈತರಿಗೆ ಅನುಕೂಲ ಮಾಡೋಣ ಅಂತೇಳಿ ಎಲ್ಲ ಇನ್ನೊಮ್ಮೆ ಮಾಡ್ಕೊಂಬರ್ತಾರೆ. ಯಾವುದೇ ಎಲೆಕ್ಷನ್ ಆಲ್ಮೋಸ್ಟ್ ಆಗ್ತಾ ಇಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾನು ಇದು ಒಂದು ರೈತ ಅನುಕೂಲ ಆಗೋ ರೀತಿ ಒಳ್ಳೆಯ ರೀತಿ ಮಾಡ್ತಾರೆ. ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಕಮಿಟಿನ ಅಭಿನಂದನೆ ಸಲ್ಲಿಸ್ತೀನಿ. ರಾಜಣ್ಣಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಲ್ಲಿ ನನ್ನ ಅಧ್ಯಕ್ಷ ಮಾಡಿದಂಥವ್ರಿಗೆ, ನಮ್ಮ ಸದಸ್ಯರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರ ಆಶೀರ್ವಾದ ಹಾಗೂ ಸಹಕಾರಿ ಸಚಿವರಾದ KN ರಾಜಣ್ಣ ಅವರ ಆಶೀರ್ವಾದ ಹಾಗೂ ರಾಜೇಂದ್ರಣ್ಣವರ ಆಶೀರ್ವಾದದಿಂದ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಸಹಕಾರಿ ಸಚಿವರ ಹತ್ರ, ಸಾಹೇಬ್ರ ಹತ್ರ ಏನು ಅನುದಾನ ಬೇಕೋ ಇದನ್ನೆಲ್ಲ ಮಾಡಿ ರೈತರಿಗೆ ಏನು ನನ್ನ ಕೈಲಿ ಒಳ್ಳೇದಾಗಬೇಕು, ಎಲ್ಲರನ್ನೂ ಒಗ್ಗಟ್ಟಿಂದ ಕರ್ಕೊಂಡೋಗಿ ಒಳ್ಳೇದು ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋದೇ ನನ್ನ ಭಾವನೆ ಸರ್. ಎಷ್ಟು ಜನ ಇದ್ದಾರೆ? 12 ಜನ ಇದ್ದೀವಿ ಸರ್. 12 ಜನ ಒಗ್ಗಟ್ಟಾಗಿದ್ದೀವಿ ಸರ್. ಒಗ್ಗಟ್ಟಾಗಿ ಇರ್ತೀವಿ ಸರ್. ಸಹಕಾರಿ ಸಂಘದಿಂದ ನಮ್ಮನ್ನು ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. KN ರಾಜಣ್ಣನವರಿಗೆ ಅಭಿನಂದನೆಗಳು, ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಅಭಿನಂದನೆಗಳು. ಇಲ್ಲಿ ಎಲ್ಲ ಡೈರೆಕ್ಟ್ರುಗಳಿಗೂ ನನ್ನ ಅಭಿನಂದನೆಗಳು. ಏನೇ ಒಂದು ಇದು ಇದ್ದರೂ ನಾವು ಸಣ್ಣ ಪುಟ್ಟ ಅವಿದ್ಯಾವಂತರು ಆದ್ರೂ ನನ್ನ ಕೈಲಾಗಿದ್ದ ಸಹಾಯ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮಧು ಇದ್ದಾರೆ ನನ್ನ ಜೊತೆಯಲ್ಲಿ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಳಲ ಹೋಬಳಿ ಯಲಹಂಕಪುರ VSSನಲ್ಲಿ ಇವತ್ತು ಯಾವುದೇ ಪಾರ್ಟಿ, ಯಾವುದೇ ರೀತಿಯ ಇಲ್ಲಿ ಇದು ಎಲ್ಲ ಅವರವರ ವೈಯಕ್ತಿಕವಾಗಿ ಎಲ್ಲ ಪಾರ್ಟಿನವರು ಒಗ್ಗಟ್ಟಿನಾಗಿ ಇವತ್ತು ಮಧು ಅವ್ರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಡೈರೆಕ್ಟರ್ಗಳು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ ಏನು VSSನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗ್ದಂಗೆ ಯಾವುದೋ ಒಂದು DCC ಬ್ಯಾಂಕಿಂದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಲೋನ್ ತಂದುಕೊಡೋ ವಿಚಾರದಲ್ಲಿ ಇರಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ KN ರಾಜಣ್ಣ ಅವರಿಗೆ ಮಧು ತುಂಬ ಹತ್ರವಾಗಿದ್ದಾನೆ. ಈ ಸೊಸೈಟಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಭಾಗದಲ್ಲಿ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಲಿ. ಡಾಕ್ಟರ್ G ಪರಮೇಶ್ವರ್ ಅವ್ರ ಜೊತೆ ಇಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ರಾಜಣ್ಣ ಅವರು ಕೂಡ ಎಲ್ಲ ಒಂದು ಕಡೆ
ಅವರದೇ ಆದಂಥ ರೀತಿಯಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಜೋಡಿ ತುಂಬ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅಭಿನಂದಿಸೋದು ನಾನು ಮಾತನಾಡ್ತೀನಿ.